ತಮಿಳುನಾಡಿಗೆ ನೀರು ಹರಿಸಲು ರೈತರು ಹಾಗೂ ಕನ್ನಡ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಂದ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ. ಚಲುವರಾಯಸ್ವಾಮಿ, ಕದಲೂರು ಉದಯ್, ಗಣಿಗ ರವಿ, ದಿನೇಶ್ ಗೂಳಿಗೌಡ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ ಶಾಸಕ ಚಲುವರಾಯಸ್ವಾಮಿ. ನಮಗೆ ಮುಂದಿನ ವರ್ಷ ಜೂನ್ನವರೆಗೂ ಕುಡಿಯುವ ನೀರಿಗೆ ಸಮಸ್ಯೆ ಆಗತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಕ್ಕೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಜಲಸಂಪನ್ಮೂಲ ಸಚಿವರು ಮಧ್ಯಪ್ರವೇಶ ಮಾಡಬೇಕು. ಇಂದಿನ ಪರಿಸ್ಥಿತಿಯಲ್ಲಿ ನಮಗಿಂತ ತಮಿಳುನಾಡಿನಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗಿದೆ. ವಿಪಕ್ಷಗಳ ಪ್ರತಿಭಟನೆ ಇದು ರಾಜಕೀಯ ಅಂತ ಚಲುವರಾಯಸ್ವಾಮಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮೀಟಿಂಗ್ನಲ್ಲಿ ಬಹುಶಃ ನಮಗೆ ನ್ಯಾಯ ಸಿಕ್ಕತ್ತೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಅನೇಕ ಕಾವೇರಿ ಎಚ್ಚುಕಟ್ಟಿನಲ್ಲಿ ರೈತರು ಈಗಾಗಲೇ ಕಳೆದ CWRC ಬಂದ ತಕ್ಷಣ, ತೀರ್ಮಾನ ಬಂದ ತಕ್ಷಣ ಪ್ರತಿಭಟನೆ, ಸ್ಟ್ರೈಕ್ ನಡೀತಾ ಇದೆ. ವಿರೋಧ ಪಕ್ಷಗಳು ಸಹ ಅನೇಕ ವಿಚಾರವನ್ನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ BJP ಅಧ್ಯಕ್ಷರು ಸಹ ಏನೋ ಡ್ಯಾಮ್ಗೆ ಹೋಗಬೇಕು, ಪ್ರತಿಭಟನೆಯನ್ನು ಮಾಡಬೇಕಲ್ಲಿ ಏನೋ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಇದು ವಾಸ್ತವವಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ ಪ್ರಕಾರ ಏನು CWRC CWMA ಆಗಿದೆ, ಪ್ರಾಧಿಕಾರ ರಚನೆ ಆಗಿದೆ, ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಾಗುತ್ತೆ. ಇನ್ನು ಜೂನ್ವರೆಗೂ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟು ಮಾನ್ಸೂನ್ವರೆಗೂ, ಜೂನ್ವರೆಗೂ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಹೀಗಾಗಿ ಬಹುಶಃ ಕೇಂದ್ರ ಸರ್ಕಾರ, ಜಲಸಂಪನ್ಮೂಲ ಇಲಾಖೆ, ಪ್ರೈಮ್ ಮಿನಿಸ್ಟ್ರು ಇಂಟರ್ವ್ಯೂನ್ ಆಗಿ ಸೊ ಈ ಪ್ರಾಧಿಕಾರಗಳಿಗೆ ಎರಡೂ ರಾಜ್ಯದಲ್ಲಿ ಇವತ್ತೇನು ನೀರಿದೆ, ಎರಡೂ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಏನು ಸಮಸ್ಯೆ ಇದೆ, ಅವರ ರಾಜ್ಯದಲ್ಲಿ ಇರೋವಂಥ ನೀರು ಕುಡಿಯೋ ನೀರಿಗೆ ಸಮಸ್ಯೆ ಆದರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗಿಂತ ಹೆಚ್ಚಿದ್ರೆ ಕೊಡ್ತಕ್ಕಂಥದ್ದು ನ್ಯಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.